ಸರ್ಕಾರ ಉಳುವನೆ ಭೂಮಿಯ ಒಡೆಯ ಯೋಜನೆಯಲ್ಲಿ ಬಡ ಜನತೆಗೆ ಸಾಕಷ್ಟು ರೀತಿಯಲ್ಲಿ ಒಳ್ಳೇದಾಗ್ಲಿ ಅಂತೇಳಿ ಸರ್ಕಾರಿ ಜಮೀನನ್ನ ಗೋಮಾಳ ಜಮೀನನ್ನ ಬಡವರಿಗೆ ಅನುಕೂಲ ಆಗ್ಲಿ ಅಂತೇಳಿ ಜೀವನ ಸಾಗಿಸ್ಲಿ ಅಂತೇಳಿ ಸರ್ಕಾರ ಮಂಜೂರು ಮಾಡಿರುತ್ತೆ. ಆದ್ರೆ ಆ ಮಂಜೂರು ಮಾಡಿದಂತ ಸರ್ಕಾರವೇ ಈಗ ಜನರಿಂದ ರೈತರಿಂದ ಆ ಜಮೀನನ್ನ ಕಿತ್ತುಕೊಳ್ಳುವಂತ ಕೆಲಸ ಆಗ್ತಿದೆ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಸಹ ಆಗ್ರಹ ಮಾಡ್ತಾ ಇದ್ದಾರೆ. ಈಗ ನಾವು ದೃಶ್ಯಗಳಲ್ಲಿ ಸಹ ನೋಡ್ತಾ ಇರ್ಬೋದು. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣಕ್ಕೆ ಹೊಂದಿಕೊಂಡಂತಿರುವಂತಹ ಸರ್ವೆ ನಂಬರ್ 134ರಲ್ಲಿ ಸುಮಾರು ಎಕರೆಗಳು 1980 ಮೇಲೆ ಸಾಕಷ್ಟು ರೀತಿಯಲ್ಲಿ ಹಂತ ಹಂತವಾಗಿ ಮಂಜೂರಾಗಿರುತ್ತೆ. ಈ ಮಂಜೂರಿ ಆದ ನಂತರ ರೈತರು ಸಹ ಸಾಗುವಳಿ ಮಾಡ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಅನುಕೂಲ ಮಾಡಿಕೊಂಡು ಇಲ್ಲಿ ಸಾಗುವಳಿ ಮಾಡ್ತಾ ಇರ್ತಾರೆ. ಈಗ ಕೆಲ ಅಧಿಕಾರಿಗಳು ಮತ್ತೆ ತಹಶೀಲ್ದಾರರ ಈಗ ಕೆಲವೊಂದು ತಪ್ಪುಗಳಿಂದ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ರೈತರು ಸಮಸ್ಯೆಗೆ ಈಡಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಅವರಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಮತ್ತೆ ಯಾವ ರೀತಿ ಕಾನೂನು ತೊಡಕುಗಳಾಗಿದ್ದಾವೆ ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ ಸರ್. ಸರ್ಕಾರ ಕೊಟ್ಟಿರುವಂತ ಜಮೀನನ್ನ ಮತ್ತೆ ಸರ್ಕಾರ ವಶಪಡಿಸ್ಕೊಳ್ತಾ ಇದೆ. ಈಗ ನೀವು ಎಷ್ಟು ವರ್ಷದಿಂದ ಸ್ವಾಧೀನದಲ್ಲಿದ್ದೀರಾ? ಏನೆಲ್ಲ ಸಮಸ್ಯೆ ಆಗ್ತಿದೆ ಸರ್ ತಮ್ಗೆ? ಸರ್ ನಾವು ಸುಮಾರು 60 ವರ್ಷದಿಂದ ಕೂಡ ನಾವು ಸ್ವಾಧೀನದಲ್ಲಿದ್ದೀವಿ ಸರ್. 1983ರಿಂದ 2004ವರೆಗೂ ಕೂಡ ಹಂತ ಹಂತವಾಗಿ ಇಲ್ಲಿ ನಮ್ಮ DC ಕಡೆಯಿಂದ ಸ್ಯಾಂಕ್ಷನ್ ಆಗಿರುತ್ತೆ ಸರ್. ಆದರೆ 2008ರಿಂದ ಕೂಡ ಒಂದು ಸುಮೋಟದಲ್ಲಿ ಕೇಸ್ ಹಾಕೊಂಡ್ರು ಸರ್ ತಹಶೀಲ್ದಾರರು. ಏನು ಪುರಸಭೆ ವ್ಯಾಪ್ತಿಯಿಂದ 3 ಕಿಲೋಮೀಟರ್ ಒಳಗಡೆ ಇದೆ, ಸ್ಯಾಂಕ್ಷನ್ ಮಾಡೋದು ತಪ್ಪು ಅಂತ. ನಾವು ಕೂಡ ಅಡ್ವೊಕೇಟ್ಸ್ನೆಲ್ಲ ಇಟ್ಟಿದ್ದೀವಿ, ರೈತರು ಎಲ್ಲನೂ ಕೂಡ. 2021ರಲ್ಲಿ ನಾವು ಕೂಡ 3 ದಿನ ನಾವು ಧರಣಿಯನ್ನು ಮಾಡಿದ್ವಿ ತಾಲೂಕು ಆಫೀಸ್ ಮುಂದೆ. ಆಗ DC ಅವರು ಮತ್ತೆ ಬೇರೆ ಎಲ್ಲರೂ ಕೂಡ ಬಂದು ಆಯ್ತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ 2021ರಲ್ಲಿ ನಮ್ಮ DC ಶ್ರೀನಿವಾಸ್ ಅವರು ಕ್ಲಿಯರ್ ಆಗಿ ರೈತರಿಗೆ 2004 ಡಿಸೆಂಬರ್ನಲ್ಲಿ ದೇವನಹಳ್ಳಿ ಪುರಸಭೆ ಅಂತಂದು ಗೆಸ್ಟೆಡ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಮುಂಚೆ ಏನು ಸ್ಯಾಂಕ್ಷನ್ ಆಗಿದ್ದಾವೆ, ರೈತರು ಇಲ್ಲೇನಿದ್ದಾರೆ ಅದೆಲ್ಲ ಸರಿಯಾಗಿದೆ ಅಂತಕ್ಕಂಥದ್ದನ್ನ ಮಾಡಿಕೊಟ್ಟಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದೆ ಸರ್. ಆವತ್ತಿಂದನೂ ಕೂಡ ಎಲ್ಲರೂ ನಾವು ಪೊಸಿಷನ್ಸ್ ಅಲ್ಲಿ ಇದೀವಿ ಸರ್. ಹೈಕೋರ್ಟ್ ಅಲ್ಲಿ ತಮ್ಮ ಪರವಾಗಿ ಸ್ಟೇನ್ ಆಗಿದೆ. ಇದ್ರ ಮಧ್ಯೆ ಏನು ಭೂ ಸ್ವಾಧೀನ ಭೂ ಇಲಾಖೆಯವರು ಬಂದು ಸರ್ವೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಇದು ಎಷ್ಟು ಸರಿ ಸರ್? ಸರ್ ಇದು 100% ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸರ್. ಇಲ್ಲಿ 1 ಎಕರೆದು ತಹಶೀಲ್ದಾರರು ADCಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ ಸರ್. ಏನಂತಂದ್ರೆ 3 ಕಿಲೋಮೀಟರ್ ಒಳಗಡೆ ಇದೆ, ಹಂಗ ಕ್ಯಾನ್ಸಲ್ ಮಾಡಿ ಅಂತ. ಅಂದ್ರೆ ತಹಶೀಲ್ದಾರರು ಈಗ ಹೋದ ತಿಂಗಳು 3 ಕಿಲೋಮೀಟರ್ ಒಳಗಡೆ ಇದೆ ವ್ಯಾಪ್ತಿಯಲ್ಲಿ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು. ಎಷ್ಟು ಮಾತ್ರ ಸರ್ 2021ರಲ್ಲೇನೆ ನಮ್ಮ DC ಅವರು ಎಲ್ಲ ಸರಿಯಾಗಿದೆ, ಪುರಸಭೆ ಅಂತಕ್ಕಂಥದ್ದು ದೇವನಹಳ್ಳಿಯಲ್ಲಿ 2004ರಲ್ಲಿದೆ ಅಂತ DC ಅವರೇ ಹೇಳಿರ್ಬೇಕಾರೆ ತಹಶೀಲ್ದಾರರು ಈ ರೀತಿ ರಿಪೋರ್ಟ್ನ ಕೊಟ್ಟು ADC ಕಡೆಯಿಂದ 1 ಎಕರೆನ ಕ್ಯಾನ್ಸಲ್ ಮಾಡಿಸಿರ್ತಾರೆ. ಅದು ಬಿಟ್ಟು ಬೇರೆಲ್ಲ ಈ ಕಡೆ ಇರತಕ್ಕಂಥ ಎಲ್ಲಾ ಜಮೀನುಗಳು ಕೂಡ ಸ್ಟೇ ಇದೆ ಸರ್. ಸ್ಟೇ ಇದ್ರು ಕೂಡ ಅವ್ರು ಯಾವ ರೀತಿ ಬಂದು ಇವತ್ತಿನ ದಿನ ಇಲ್ಲಿ ಸರ್ವೆ ಮಾಡ್ತಾರೆ? ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಅಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಬೆಲೆನೇ ಇಲ್ವಾ? ಇದಿಷ್ಟೇ ಸರ್ ನಮ್ಮ ಪ್ರಶ್ನೆ. ಈಗ ಮತ್ತೊಬ್ರು ಇದೇ ಜಾಗದಲ್ಲಿ ತಮ್ಮ ಜೀವನನ ಕಟ್ಕೊಂಡಂತ ಹಿರಿಯ ಮಹಿಳೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಅಮ್ಮ, ಎಷ್ಟು ದಿನಗಳ ಕಾಲ, ಎಷ್ಟು ವರ್ಷಗಳಿಂದ ಈ ಸ್ವಾಧೀನದಲ್ಲಿ ನೀವು ಇದ್ದೀರಾ? ಎಷ್ಟು ದಿನ ಉಳುಮೆ ಮಾಡ್ತಾ ಇದ್ದೀರಾ? 60-70 ವರ್ಷದಿಂದ ಇದ್ದೀರಿ ಸರ್. ನಾವು ಈ ಜಾಗ ಮಾತ್ರ ಬಿಡೋದಿಲ್ಲ. ಈಗ ಗೌರ್ಮೆಂಟ್ ಅವರು ನಿಮ್ ಜಾಗನ ಕಿತ್ಕೊಳಕ್ ಬರ್ತಾ ಇದಾರೆ, ಏನ್ ಮಾಡ್ತೀರಾ? ನಾವು ನಮ್ ಪ್ರಾಣ ಹೋದ್ರು ಬಿಡಲ್ಲ. ನಮ್ ಪ್ರಾಣ ಇಲ್ಲೇ ಹೋಗ್ಬೇಕು, ಇಲ್ಲೇ ಸಾಯ್ತೀನಿ. ಯಾರು ಉಳುಮೆ ಮಾಡ್ತಾ ಇದ್ದಿದ್ದು ನಿಮ್ ಕುಟುಂಬದಲ್ಲಿ? ನಮ್ಮ ಯಜಮಾನ್ರು, ನನ್ ಮಕ್ಕಳು, ನೋಡಿ ನನ್ ಮಗನು. ನಮ್ ಯಜಮಾನ್ರು ಮಾಡ್ತಿದ್ರು, ಆಮ್ಯಾಕ ಹೊರ್ತಿರೋದ್ಮ್ಯಾಕ ನಮ್ ಮಕ್ಕಳು ಮಾಡ್ತಾ ಇದ್ರು. 1 ವರ್ಷ ಬಾಂಡ್ ನೋಡಿ ಇಷ್ಟು ಬಂದೈತೆ. 1 ವರ್ಷ ಮಾಡಿಲ್ಲ. 66 ವರ್ಷ ಹೇಳಿ ನೀವ್ ಹೇಳಿ, ಏನ್ ಸಮಸ್ಯೆ ಆಗ್ತಿದೆ? 66 ವಯಸ್ಸು ನನ್ಕ ಎಲ್ಲ. ನಾನು 15 ವರ್ಷಕ್ಕೆ ಅನ್ಯಾಗ ಹಿಡ್ಕೊಂಡು ಹುಚ್ಚಿರ ನಾನು. ಮಕ್ಕಳನ್ನ ಮರಿನ ಹೆಂಗಾರ 5 ಜನ 7 ಜನ ಇದ್ರು, 2 ಸತ್ತೋದ್ರು. ಎಲ್ಲ ನಮ್ಮ ತಾಯಿ ನಾನು ಇರೋದು, ಮಕ್ಳು ಗಂಡು ಮಕ್ಳಿಬ್ರು ಅವ್ರ. ನಾವೇನ್ ಮಾಡೋಣ, ಎಲ್ಕ್ ಹೋಗೋಣ? ನಮ್ ಜವಾಬ್ದಾರ ನಮ್ಗೆ ಏನಾರ ಜಮೀನನ್ನ ಕೊಡ್ಕೊಡ್ತಾ ಇಲ್ಲ ಏನ್ ಸರ್? ಹೇಳಿ ಸರ್, ನೀವೇ ಕೋರ್ಟ್ ಮಾಡ್ಬೇಕಂತ ಎಲ್ಲ ತೀರ್ಮಾನ ಆಗಿದೆ ಅಂತ. ಹೇಗೆ ಕೋರ್ಟ್ ಇದ್ದೇನೆ? ಜಾಗ ಗೌರ್ಮೆಂಟ್ ಜಾಗ ಐತೆ, ಫಾರೆಸ್ಟ್ ಐತೆ, 1000 ಎಕರೆ ಐತೆ. ಅದ್ರಲ್ಲಿ ತಗೊಂಡ್ ಹೇಳು, ಒಂದು 500 ಎಕರೆ 1000 ಎಕರೆನೆ ತಗೊಂಡ್. ಇಲ್ಲಿ ಫಾರೆಸ್ಟ್ ಇಲ್ಲೇ ಪಕ್ಕದಾಗ ಐತೆ. ವಿಜಯಪುರಕ್ಕೂ ಹತ್ರ ಆಗ್ತದೆ, ದೇವನಹಳ್ಳಿಗೂ ಹತ್ರ ಆಗ್ತದೆ. ಏನ್ ಪರಿಹಾರ ಬೇಕಂತ ಆಗ್ರಹ ಮಾಡ್ತೀರಾ ಅಥವಾ ಏನ್ ಪರಿಹಾರ ಏನ್ ಆಗ್ಬೇಕಂತ? ಎಲ್ಲಾನ ಒಳ್ಳೆ ಕಡೆ ಜಮೀನ್ ಕೊಡ್ಲಿ, ಇಲ್ಲಂದ್ರೆ ಇಲ್ಲೇ ಕೊಡ್ಲಿ. ಇದೇ ನಮ್ಗೆ ಬೇಕು. ನಾವು ಸುಮಾರು ನಾನು 15 ವರ್ಷಕ್ಕೆ ನೇಗ್ಲು ಹಿಡ್ದಿರೋದು. ನಾನು 66 ವರ್ಷ ನನಗೆ ಇವಾಗ.
ಇದಿಷ್ಟು ಅಂದ್ರೆ ಇಲ್ಲಿನ ಗ್ರಾಮಸ್ಥರ ಮಾತಾಗಿರುವಂತದ್ದು. ಅಂದ್ರೆ ಈ ಜಮೀನಲ್ಲಿ ನಮ್ಮ ತಾತ ಮುತ್ತಾತ ಮತ್ತೆ ನಾವು ಸಹ ಜೀವನವನ್ನ ಕಟ್ಕೊಂಡಿದ್ದೀವಿ. ಏಕಾಏಕಿ ಬಂದು ಸರ್ಕಾರದವರು ನಮ್ಮಿಂದ ಜಮೀನನ್ನ ಕಿತ್ಕೊಂಡ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಇದಕ್ಕೆ ಪರಿಹಾರ ಒದಗಿಸ್ಕೊಡ್ಬೇಕು, ಇಲ್ಲಾಂದ್ರೆ ನಮ್ಮ ಸ್ಥಳವನ್ನ ನಮ್ಗೆ ಬಿಟ್ಕೊಡ್ಬೇಕಂತೇಳಿ ಇಲ್ಲಿನ ಗ್ರಾಮಸ್ಥರು ಸಹ ಆಗ್ರಹ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.